ಓಂ ಮಹಾಲಕ್ಷ್ಮಿಯೈ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತುಲಾ ರಾಶಿಯವರ 2026ರ ವರ್ಷ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಗೋಚಾರದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ಸ್ನ ನೋಡೋಣ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ಮಂಗಳ, ಸೂರ್ಯ, ಬುಧ ಗ್ರಹದ ಜೊತೆ ಸ್ಥಿತವಾಗಿದೆ. ಪಂಚಮ ಭಾವದಲ್ಲಿ ರಾಹು ಗ್ರಹ, 6ನೇ ಭಾವದಲ್ಲಿ ಶನಿ ಗ್ರಹ, 9ನೇ ಭಾವದಲ್ಲಿ ಗುರುಗ್ರಹ, ಲಾಭಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗಿದೆ. ತುಲಾ ರಾಶಿಯವರಿಗೆ ನಿಮ್ಮ ಪಂಚಮ ಭಾವದಲ್ಲಿ ರಾಹು ಗ್ರಹ ಸ್ಥಿತವಾಗಿದೆ. ಡಿಸೆಂಬರ್ 5, 2026ರವರೆಗೂ ರಾಹು ಗ್ರಹ ನಿಮ್ಮ ಪಂಚಮ ಭಾವದಲ್ಲಿಯೇ ಇರುತ್ತದೆ. ಪಂಚಮ ಸ್ಥಾನದಿಂದ ವಿದ್ಯಾಭ್ಯಾಸ, ಪ್ರೀತಿ, ಪ್ರೇಮದ ವಿಚಾರವನ್ನು ವಿಶ್ಲೇಷಣೆ ಮಾಡಬಹುದು. ನಿಮ್ಮ ಪ್ರೀತಿ ಚೆನ್ನಾಗಿಯೇ ಇರುತ್ತದೆ. ರಾಹು ಸಡನ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನು ಮಾಡಿಸುತ್ತದೆ. ಇದ್ದಕ್ಕಿದ್ದಂತೆ ಕಾರಣವಿಲ್ಲದೆ ಪ್ರೇಮಿಗಳ ಮಧ್ಯೆ ವೈಮನಸ್ಸುಗಳು, ಅನುಮಾನಗಳನ್ನು ಕ್ರಿಯೇಟ್ ಮಾಡುವುದೇ ರಾಹುವಿನ ಕೆಲಸವಾಗಿರುತ್ತದೆ. ನಿಮ್ಮ ಪಂಚಮಾಧಿಪತಿ ಶನಿ ಗ್ರಹ 6ನೇ ಭಾವದಲ್ಲಿದೆ. ಜುಲೈ 24ರ ನಂತರ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಅನುಮಾನಗಳು ಕಡಿಮೆಯಾಗಲಿದೆ ಅಥವಾ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರುವರು, ಹೊಸ ಪ್ರೀತಿಯಾಗುವಂತಹ ಸಾಧ್ಯತೆಗಳಿವೆ. ಪಂಚಮ ಭಾವ ಅಂದರೆ ನಿಮ್ಮ ಹೊಟ್ಟೆಯ ಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತದೆ. ನೀವು ಹೆಲ್ದಿ ಆಹಾರವನ್ನು ಸೇವಿಸಬೇಕು. ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗುವುದು. ಆದ್ದರಿಂದ ಜುಲೈ ತಿಂಗಳವರೆಗೂ ಹೆಲ್ದಿ ಫುಡ್ ಹ್ಯಾಬಿಟ್ಸನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಕೇರ್ಫುಲ್ ಆಗಿರಿ. ವಿದ್ಯಾರ್ಥಿಗಳಿಗೆ ನಿಮ್ಮ ಎಜುಕೇಷನ್ನಲ್ಲಿ ಆಸೆಗಳು, ನಿರೀಕ್ಷೆಗಳು ಹೆಚ್ಚಾಗಿ ಇಟ್ಕೊಂಡಿರ್ತೀರ. ನಿಮ್ಮ ಗೋಚಾರದಲ್ಲಿ 5ನೇ ಭಾವದಲ್ಲಿ ರಾಹುಗ್ರಹವಿದೆ. ನಿಮ್ಮ ಜನ್ಮ ಜಾತಕದಲ್ಲಿಯೂ ಪಂಚಮ ಭಾವದಲ್ಲಿ ರಾಹುಗ್ರಹ ಸ್ಥಿತವಾಗಿದ್ದರೆ ಒಳ್ಳೆ ಕಲಾವಿದರಾಗಬಹುದು, ಸೆಲೆಬ್ರಿಟಿ ಆಗಬಹುದು. 5ನೇ ಭಾವದ ರಾಹು ಎಲ್ಲರನ್ನು ನಿಮ್ಮ ಕಡೆ ಆಕರ್ಷಿಸುವಂತೆ ಮಾಡುತ್ತದೆ. ವಿದ್ಯಾರ್ಥಿಗಳು 2026ರಲ್ಲಿ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಸ್ಕೋರ್ ಮಾಡುತ್ತೀರಾ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ದೂರದ ಪ್ರದೇಶಕ್ಕೆ ಹೋಗುತ್ತೀರಾ. ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಫಾರಿನ್ಗೆ ಹೋಗಬೇಕು ಅಂದುಕೊಂಡಿರುವವರು 2026ರಲ್ಲಿ ಫಾರಿನ್ಗೆ ಹೋಗಬಹುದು. ಒಳ್ಳೆ ಅಚೀವ್ಮೆಂಟ್ಸನ್ನು ಮಾಡುತ್ತೀರಾ ನಿಮ್ಮ ಎಜುಕೇಷನ್ ಫೀಲ್ಡಲ್ಲಿ. ಆದರೆ ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ಳದೆ ಸ್ಥಿರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಡಿಸಿಷನ್ ತೆಗೆದುಕೊಳ್ಳಲು ಕನ್ಫ್ಯೂಷನ್ ಆಗಬಾರ್ದು. ನಿಮ್ಮ ಸುತ್ತಮುತ್ತಲಿನವರು, ಅಕ್ಕಪಕ್ಕದವರು ನಿಮ್ಮನ್ನು ಕನ್ಫ್ಯೂಸ್ ಮಾಡುವಂತಹ ಪ್ರಯತ್ನ ಮಾಡುತ್ತಾರೆ. ನೀನು ಸೈನ್ಸ್ ತಗೋಬೇಕಿತ್ತು, MCOMಗೆ ಜಾಯಿನ್ ಆಗಬೇಕಿತ್ತು, ಈ ರೀತಿ ಕನ್ಫ್ಯೂಷನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತಾರೆ. ಇಂತಹವರಿಂದ ಆದಷ್ಟು ದೂರವಿರಿ. ನಿಮ್ಮ ಗುರಿ ಮತ್ತು ಉದ್ದೇಶದ ಬಗ್ಗೆ ಕ್ಲಾರಿಟಿಯನ್ನು ಇಟ್ಕೊಂಡಿರಬೇಕು. ಗುರುಗ್ರಹ ಜೂನ್ 2ರವರೆಗೂ ನಿಮ್ಮ ನವಮ ಭಾವದಲ್ಲಿರುತ್ತದೆ. 2026ರಲ್ಲಿ 6 ತಿಂಗಳುಗಳ ಕಾಲ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಲಿದೆ. ಮಕ್ಕಳಿಂದ ನೀವು ಸಂತೋಷವಾಗಿರುತ್ತೀರಾ. ತುಲಾರಾಶಿಯವರು ಸಂತಾನಕ್ಕೆ ಪ್ಲಾನ್ ಮಾಡುತ್ತಿದ್ದರೆ 2026ರಲ್ಲಿ ಸಂತಾನವಾಗುವಂತಹ ಭಾಗ್ಯವಿದೆ. ಜೂನ್ 2ರ ನಂತರ ಗುರುಗ್ರಹ ನಿಮ್ಮ 10ನೇ ಭಾವಕ್ಕೆ ಸಂಚಾರ ಮಾಡಲಿದೆ. ಗುರುಗ್ರಹ 12 ವರ್ಷಗಳ ನಂತರ ನಿಮ್ಮ ದಶಮ ಭಾವಕ್ಕೆ ಪ್ರವೇಶಿಸುತ್ತಿದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೆಚ್ಚಾಗಲಿದೆ. ದಶಮ ಭಾವದ ಗುರು ತನ್ನ ಪಂಚಮ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡುತ್ತಿದೆ. ಜೂನ್ 3ರ ನಂತರ ತುಲಾರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣವಿರುತ್ತದೆ. ನಿಮ್ಮ ಕರಿಯರ್ ಲೈಫಲ್ಲಿ ಹೆಚ್ಚಿನ ಗ್ರೋತ್ ಹಾಗೂ ಸಕ್ಸಸ್ಸನ್ನು ಕಾಣುವಂತಹ ವರ್ಷವಾಗಿದೆ. 2026 ಸೂರ್ಯಗ್ರಹದ ವರ್ಷವಾಗಿದೆ. 2+2+6 ಆ್ಯಡ್ ಮಾಡಿದರೆ ಟೋಟಲ್ 10 ಬರುತ್ತದೆ. ಇದನ್ನು 1 ಎಂದು ಪರಿಗಣಿಸಿದರೆ 2026ರ ಅಧಿಪತಿ ಸೂರ್ಯಗ್ರಹವಾಗಿದೆ. ಸೂರ್ಯಗ್ರಹ ನಿಮ್ಮ ದಶಮ ಭಾವದಲ್ಲಿ ಸಂಚಾರ ಮಾಡಿದಾಗ ನಿಮಗೆ ಹೆಸರು ಕೀರ್ತಿ ಸಿಗಲಿದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕಮ್ ಹೆಚ್ಚಾಗಲಿದೆ. ಸೂರ್ಯಗ್ರಹ ನಿಮ್ಮ ಲಾಭಾಧಿಪತಿಯಾಗಿರುವುದರಿಂದ 2026 ತುಲಾರಾಶಿಯವರಿಗೆ ಇನ್ಕಮ್, ಗೇನ್, ಪ್ರಾಫಿಟ್ ಆಗುವಂತಹ ವರ್ಷವಾಗಿದೆ. ತುಲಾರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ಏಪ್ರಿಲ್ 3ರಿಂದ ಮೇ 10ರ ಒಳಗೆ ನಿಮಗೆ ಡೆಂಟಲ್ ಇನ್ಫೆಕ್ಷನ್, ಸ್ಟಮಕ್ ಇನ್ಫೆಕ್ಷನ್, ಮೈಗ್ರೇನ್ ಇರುವವರಿಗೆ ತಲೆನೋವು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಮೇ ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ಪ್ರತಿನಿತ್ಯ ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.